ಗೃಹಲಕ್ಷ್ಮಿ ಇದ್ರ ಬಗ್ಗೆ ತಾವು ಮಾತಾಡ್ತಾ ಇದ್ರೆ, ನಾನು ನಿನ್ನೆ KDP ಸಭೆ ಮಾಡಿದೆ. ನಿನ್ನೆ ನಾನು KDP ಸಭೆಯಲ್ಲಿ CDP ಅಧಿಕಾರಿಗಳನ್ನ ನಾನು ಕರೆದು ಮಾತಾಡೋ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ ಅಂತ ನಾನು ಕೇಳಿದ್ದೆ. ಫೆಬ್ರವರಿ ತಿಂಗಳಿಂದ ಇದುವರೆಗೂ ಕೂಡ ಬಂದಿಲ್ಲ. ಅವ್ರಿಗೆ ಮತ್ತೆ ಎಲೆಕ್ಷನ್ಸ್ ಏನಾದರೂ ZP ಇಂಥದ್ದು ಎಲೆಕ್ಷನ್ ಬಂದರೆ ಕರೆಕ್ಟ್ ಆ ಟೈಮ್ಗೆ ನಾಳೆ ಬೆಳಿಗ್ಗೆ ವೋಟಿಂಗ್ ಇದ್ರೆ ಮುಂಚೆ ದಿನ 1-2 ಕಂತು ಆಗ್ಬಿಡ್ತಾರೆ. ಮತ್ತೆ ಆ ತಾಯಂದ್ರನ್ನ ಅಲ್ಲಿ ಮೋಸ ಮಾಡುವಂಥದ್ದು ಸಂಪೂರ್ಣವಾಗಿ. ಇವಾಗ ನಮ್ಮ ದೊಡ್ಡನಗೌಡರು ಹೇಳಿದಾಗೆ ಸರ್ಕಾರಿ ಒಂದು ವ್ಯವಸ್ಥೆ ಸಂಪೂರ್ಣ ದಿವಾಳಿ ತೆಗೆದಿರೋದು 100ಕ್ಕೆ 100 ಸತ್ಯ. ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಮತ್ತು ಇವತ್ತು ಏನು ಭ್ರಷ್ಟಾಚಾರ ಕೆಲವೊಂದು ವಿಚಾರಗಳಲ್ಲಿ ಇವತ್ತೇನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ತಂಗಡಿಗೆ ಅವರು ಆ 25% ಕಮಿಷನ್ ಅಂತೇಳಿ ಒಬ್ಬ ಸ್ವಾಮೀಜಿ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ವಿಷಯದಲ್ಲಿ ಅವ್ರೇನು ಮತ್ತೆ ಅದನ್ನ ರಾಜಕೀಯಕ್ಕೆ BJPಗೆ ಸಂಬಂಧಪಟ್ಟ ಸ್ವಾಮಿಗಳಂತೇಳಿ ಅವ್ರೇನು ಆರೋಪ ಮಾಡುವಂಥ ಒಂದು ಪರಿಸ್ಥಿತಿ ಇದೆ. ಅವ್ರ ಮನಸ್ಸಾಕ್ಷಿಗೆ ಅವ್ರು ಎದೆ ಮುಟ್ಟಿ ಅವರು ಹೇಳ್ಬೋದು. ಇವತ್ತು ಒಂದು ಸಿಂಪಲ್ ಆಗಿ ನಾನು ಹೇಳ್ತೀನಿ ನಿಮಗೆ, ಆನೆಗೊಂದಿ ಉತ್ಸವ ಮಾಡೋ ಮುಂಚೆನೆ ನಾನು ಹೇಳಿದೆ ಅವ್ರಿಗೆ, ನಾನು ಸಂಪೂರ್ಣವಾಗಿ ಅದಕ್ಕೆ ಸಂಬಂಧಪಟ್ಟ ಹಣ ಬಿಡುಗಡೆ ಮಾಡಿದ್ರೆ ಮಾತ್ರ ಆ ಕಾರ್ಯಕ್ರಮ ನಾವು ಮಾಡೋಣ ಅಂತೇಳಿ. ಇಲ್ಲ ಅಣ್ಣ, ನೀವು ಅದ್ರ ಬಗ್ಗೆ ಚಿಂತೆನೆ ಮಾಡಬೇಡ್ರಿ, ನಾನು ನೋಡ್ಕೊತೀನಿ ಅಂತೇಳಿ ಅನೌನ್ಸ್ ಮಾಡಿ ಕಾರ್ಯಕ್ರಮ ಆಯಿತು. ನಾನು ಕೊಪ್ಪಳ ಮಾಧ್ಯಮ ಸ್ನೇಹಿತರ ಮುಂದೆ, ಗಂಗಾವತಿ ಮಾಧ್ಯಮ ಸ್ನೇಹಿತರ ಮುಂದೆ ಪದೇ ಪದೇ ಹೇಳಿದೆ. ನಾನು ಒಬ್ಬ ಆ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿರೋ ಒಬ್ಬ ವ್ಯಕ್ತಿ ಬೈಪಾಸ್ ಸರ್ಜರಿ ಆಗಿರೋದನ್ನು ಕೂಡ ಫೋಟೋ ವಿಡಿಯೋಗಳ ಸಮೇತ ನಾನು ನಿಮ್ಮ ಮುಂದೆನೆ ನಾನು ಇಟ್ಟೆ. ನಾನು ಸನತ್ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಅವನು ಹಾರ್ಟ್ ಪ್ರೆಷರ್ಸ್ಗೆ ತಡ್ಕೊಳಕ್ ಆಗದೆ ಇರುವಂತ ಸ್ಥಿತಿ. ಹೌದು, ಅಡ್ಡಾಡ್ತಾ ಇದ್ದಾರೆ. ಇದುವರೆಗೆ ಇನ್ನು ಅಮೌಂಟ್ ಬಿಡುಗಡೆ ಆಗಿಲ್ಲ. ಒಂದು ಅದು ಬಿಟ್ಟು ಮತ್ತೆ ಆನೆಗೊಂದಿ ಉತ್ಸವ ಮತ್ತೆ ಮಾಡೋಣ ಅಂತ ಹೇಳ್ಬಿಟ್ಟು ಮೊನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನನ್ನ ಜೊತೆ ಅವರು ಅನೌನ್ಸ್ ಮಾಡಿ ಅಂತ ಹೇಳಿದ್ರೆ, ನೀವೇ ಅನೌನ್ಸ್ ಮಾಡ್ರಿ ಅಂತ ಹೇಳಿದೆ. ತಂಗಡಿಗೆ ಮತ್ತೆ ಅನೌನ್ಸ್ ಮಾಡಿದ್ರು, 27ನೇ ತಾರೀಕು ಏಪ್ರಿಲ್ ಆನೆಗೊಂದಿ ಉತ್ಸವ ಮಾಡ್ತೀವಿ ಅಂತ ಹೇಳಿ. ನಾನು ಕ್ಲಿಯರ್ ಆಗಿ ಹೇಳಿದೆ, ಅದಕ್ಕೆ ಸಂಬಂಧಪಟ್ಟ ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ 4G ಎಕ್ಸಿಬಿಷನ್ ಸಮೇತ ಹಣ ಬಿಡುಗಡೆ ಮಾತ್ರ ಮಾಡೋಣ ಅಂತೇಳಿ. ಆದರೆ ಏನು ಮಾಡಿದ್ರು, ನನ್ನೊಂದು 36 ದಿವಸಗಳು ನನಗೇನು ಕೋರ್ಟ್ ಕಡೆಯಿಂದ ನನಗೇನು ತೊಂದರೆ ಆಗಿತ್ತು, ಆ ಸಮಯದಲ್ಲಿ ಬಂದು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿ ಇಲ್ಲಿ ಶಾಸಕರು ಇಲ್ಲ ಅನ್ನೋದಕ್ಕೆ ನೀವು ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಅವರ ಅನುಪಸ್ಥಿತಿ ಏನಿದೆ ಅದನ್ನು ನಾನು ಪೂರೈಸ್ತೇನೆ, ಒಬ್ಬ ಶಾಸಕರ ಸ್ಥಾನನ ನಾನೇ ನಿಭಾಯಿಸ್ಕೊಂಡು ಹೋಗ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಅಭಿವೃದ್ಧಿ ಕೆಲಸಗಳ ವಿಚಾರದಲ್ಲಿ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂತೇಳಿ ಎಲ್ಲ ಮಾತಾಡಿದ್ರು. ಆದರೆ ಒಂದು ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ನಿನ್ನೆ ನಾನು KDP ಸಭೆ ಮಾಡುವ ಸಂದರ್ಭದಲ್ಲಿ ಸರ್ಕಾರಿ ಯೋಜನೆಗಳು ಜನಗಳಿಗೆ ತಲುಪ್ತಾ ಇಲ್ಲ. ಆದರೆ ಈ ಗೃಹಲಕ್ಷ್ಮಿ ಇಂಥವೆಲ್ಲದೂ ಕೂಡ ನಾವಿವಾಗ ಏನು ಅನ್ನಭಾಗ್ಯಕ್ಕೆ ಲಾರಿಗಳಿಗೆ ಅಮೌಂಟ್ ಕೊಡ್ತಾ ಇಲ್ಲ ಅನ್ನೋಂಥದ್ದು ಅದು ಸತ್ಯ. ಅಂದ್ರೆ ಮಾಧ್ಯಮಗಳ ಮುಂದೆ ಹೇಳೋ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಾಗ್ಲಿ ಮಂತ್ರಿಗಳಿಗಾಗ್ಲಿ ಕೂಡ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಅಂದ್ರೆ ಮಾತಾಡ್ಬೇಕಂದ್ರೆ ಮಾತಾಡ್ತಾ ಇದ್ದಾರಾಗ್ಲಿ, ಮಾಧ್ಯಮ ಸ್ನೇಹಿತರಿಗೂ ಗೊತ್ತಾಗ್ತಾ ಇದೆ, ಸಾರ್ವಜನಿಕರಿಗೂ ಗೊತ್ತಾಗ್ತಾ ಇದೆ. ಇವತ್ತು ನಾಳೆ ಬೆಳಿಗ್ಗೆ ಚುನಾವಣೆ ಬಂದರೂ ಕೂಡ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷದವರಿಗೆ ನಾವೇನು 130-150 ಸೀಟ್ ಗೆಲ್ಬಹುದನ್ನೋ ನಂಬಿಕೆಯಲ್ಲಿ ಇದೀವೋ, ಅದಕ್ಕಿಂತ ಇನ್ನೂ ಹೆಚ್ಚು ಸೀಟಲ್ಲಿ ಜನರು ಗೆಲ್ಲಿಸೋದಕ್ಕೆ ತುದಿಗಳ ಮೇಲೆ ಇವತ್ತು BJPನ ಗೆಲ್ಲಿಸಲೇಬೇಕನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅಂದ್ರೆ ಇವ್ರ ಎಡವಟ್ಟುಗಳು, ಇವರು ಭ್ರಷ್ಟಾಚಾರ, ಇವ್ರ ಮಾತುಗಳಂದ್ರೆ ಅವ್ರ ಪಕ್ಷದ ಶಾಸಕರುಗಳೇ ಇವತ್ತು ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಹಿಡಿದು ಎಲ್ಲ ಮಂತ್ರಿಗಳ ಮೇಲೆ, ಜಮೀರ್ ಅಹಮದ್ ಮೇಲೆ ಅವ್ರು ಮಾಡಿರುವಂಥ ಒಂದು ಆರೋಪಗಳಾಗಿರ್ಬೋದು. ಅಂದ್ರೆ ಇವತ್ತು ಮನೆಗಳಿಗೆ ಇವತ್ತು ನೀವೇನಾದ್ರೂ ಮಾಧ್ಯಮ ಸ್ನೇಹಿತರು ತಾವು ಕ್ಯಾಮ್ರಾ ತಗೊಂಡೋಗ್ಬಿಟ್ಟು ಮಾತಾಡಿದ್ರೆ ಪಬ್ಲಿಕ್ ನೇರವಾಗಿ ಹೇಳೋದಕ್ಕೆ ರೆಡಿ ಆಗಿದ್ದಾರೆ. ಇವತ್ತೊಂದು ಮನೆ ಕಟ್ಕೋಬೇಕು ಅಂದ್ರೆ ಇಷ್ಟು ಪರ್ಸೆಂಟೇಜ್ ಕೊಟ್ರೇನೆ ಮನೆ ಅಂತ ಹೇಳಿ. ಇವಾಗ ನಮ್ಮ ಹತ್ರ ಶಾಸಕರ ಹತ್ರ ಕಾಂಟ್ರಾಕ್ಟರ್ಗಳು ಲೆಟರ್ಗಳು ತಗೊಂಡ್ಬರ್ತಾ ಇದ್ದಾರೆ. ಏನಂತೇಳಿ, ಸಾಹೇಬರಿಗೆ ಹೇಳ್ಬಿಟ್ಟು ಒಂದು ಲೆಟರ್ಸ್ ಕೊಟ್ಬಿಟ್ರೆ ನಾವು ಹೋಗಿ ಫಂಡ್ ಹಾಕೊಂಡು ಬರ್ತೀವಿ ಅಂತ ಹೇಳಿ. ನಾವಿವಾಗ MLAಗಳು ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ, ನಮ್ಗೇನಿಲ್ಲ. ನಾವೇನಾದ್ರೂ ಲೆಟರ್ ಕೊಟ್ರೆ, ಸರ್ ನಿಮ್ಗೆ ಯಾಕೆ ಸರ್ ಲೆಟರ್ ಕೊಡಿ, ನಾವು ಫಂಡ್ ಹಾಕೊಂಡು ಬರ್ತೀವಿ. ಎಷ್ಟು ಧೈರ್ಯವಾಗಿ ಅವ್ರು ಬರ್ತಾರೆ ಅಂತಂದ್ರೆ, ಕೆಲವೊಂದ್ಸಲ ಅಭಿವೃದ್ಧಿ ಕೆಲಸಗಳಾದ್ರೆ ಸಾಕು, ಆ ಮಂತ್ರಿಗಳ ಜೊತೆ ಅವ್ರಿಗೆ ಎಷ್ಟು ಒಳ್ಳೆ ಸಂಬಂಧಗಳಿರ್ತಾವೋ, ಮತ್ತು ಅವ್ರೇನು ರೊಕ್ಕ ಕೊಟ್ಟು ಕೆಲಸ ಹಾಕಿಸ್ಕೊಂಡು ಬರ್ತಾರೆ, ಅಥವಾ ಅವರು ಪ್ರೀತಿಯಿಂದ ಅಭಿಮಾನದಿಂದ ಅವ್ರೇನಾದ್ರೂ ಇವ್ರ ಮೇಲೆ ಬಂಧು ಬಳಗ ಅಂತ ಗೊತ್ತಿಲ್ಲ ಆಗಲಿ, ಎಷ್ಟು ನೀಟಾಗಿ ಬಂದ್ಬಿಟ್ಟು ನೀವು ಒಂದು ಲೆಟರ್ ಕೊಟ್ಟರೆ ಸಾಕು ಸರ್, ನಾವು ಫಂಡ್ ಹಾಕೊಂಡು ಬರ್ತೀವಿ ಅನ್ನೋ ಪರಿಸ್ಥಿತಿಗೆ ಈ ಸರ್ಕಾರದಲ್ಲಿ ಬಂದಿರುವಂಥದ್ದು.
ಹಣ ಇಲ್ಲ. ಸೊ ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಅಂದ್ರೆ ಇವಾಗ ನ್ಯಾಯಬೆಲೆ ಅಂಗಡಿಗಳು ಸ್ಥಗಿತ ಆಗ್ಬಿಟ್ಟಿದೆ. ಅವ್ರೇನೋ ಜಿಯೋ ಇಶ್ಯೂ ಮಾಡಿದ್ದಾರೆ, ಅಂದ್ರೆ ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆಗೆ, ಸಂಜೆ ಮತ್ತೆ 4 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ನ್ಯಾಯಬೆಲೆ ಅಂಗಡಿಗಳು ಕಡ್ಡಾಯವಾಗಿ ಅವರು ತೆಗಿಲೇಬೇಕು ಅಂತೇಳಿ. ಅವರು ಕಡ್ಡಾಯವಾಗಿ ಅವ್ರು ತೆಗೆದು ಕುತ್ಕೊಳ್ತಾರೆ. ಅವರು ಅಲ್ಲಿ ಕೊಡ್ಲಿಕ್ಕೆ ಹಕ್ಕಿನೂ ಬೇಕು, ಅಥವಾ ಸರ್ಕಾರಿ ಯೋಜನೆಗಳು ಕೊಡ್ಲಿಕ್ಕೆ ಆ ತಾಯಂದ್ರ. ಇವಾಗ ಏನಾಗಿದೆ ಅಂದ್ರೆ ಡೆವಲಪ್ಮೆಂಟ್ ಒಂದು ಕಡೆ ಇಲ್ಲ, ಒಂದು ಕಡೆ ಜನರನ್ನ ಮರಳು ಮಾಡಿ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಅದಕ್ಕೂ ಹಣ ಇಲ್ಲ. ಮತ್ತೆ ಸಾಕ್ಷಾತ್ ಮುಖ್ಯಮಂತ್ರಿಗಳೇ ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಅಲ್ಲಿ 3 ಲಕ್ಷ 4 ಲಕ್ಷ ಕೋಟಿ ಅನೌನ್ಸ್ ಮಾಡ್ತಾ ಇರುವಂತದ್ದು. ಡೆವಲಪ್ಮೆಂಟ್ ವಿಷಯದಲ್ಲಿ ಇವಾಗ ತಾವೇ ಕೇಳ್ತಾ ಇದ್ದೀವಿ, KKRDB ವಿಷಯದಲ್ಲಿ ರಾಯರೆಡ್ಡಿ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸಗಳಾಗ್ತಾ ಇದೆ ಅಂತಂದ್ರೆ, ಒಂದು ನಾನು ನೇರವಾಗಿ ನಿಮ್ಮಲ್ಲಿ ಹೇಳಬೇಕು ಅಂತಂದ್ರೆ, ರಾಯರೆಡ್ಡಿ ಅವರು ಬಹಳ ಅದೇನು ಅನುಕೂಲ ಕ್ಷೇತ್ರಗಳಂತ ಹೇಳ್ತಾರೆ. ಚಾಣಕ್ಯ ನೀತಿಯಲ್ಲಿ ಜೊತೆಯಲ್ಲಿ ಇರೋರೆಲ್ಲರಲ್ಲಿ ಕೂಡ ಒಬ್ರು ನಮ್ಮ ಜೊತೆಯಲ್ಲೇ ಇದ್ದು ನಮ್ಗೆ ಟೆನ್ಷನ್ ಇಟ್ಟು ಪ್ರೆಷರ್ ಮಾಡಿ ಮತ್ತೆ ಆ ಪ್ರಾಬ್ಲಮ್ನ ಅವರೇ ಸಾಲ್ವ್ ಮಾಡುವಂಥದ್ದು. ಸೊ ಅನುಕೂಲ ಕ್ಷೇತ್ರಗಳಂತ ಹೇಳಿ ಚಾಣಕ್ಯ ಇದರಲ್ಲಿ 9 ಕೆಟಗರಿ ನಮಗೆ ಎನಿಮೀಸ್ ಇರ್ತಾರೆ, ಅಂದ್ರೆ ಡೈರೆಕ್ಟ್ ಹೋರಾಟ ಮಾಡೋ ಕ್ಷೇತ್ರಗಳು. ಆ ರೀತಿ ಒಂದೊಂದಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.